ನನಗೆ ಟ್ರಂಚ್ ಹೊಡ್ಕೊಳ್ಳೋದಕ್ಕೆ ಅದು ಕೊಟ್ಟಿದ್ದಾರೆ. ಮೊನ್ನೆ ಒಂದು ಹೊಂಡ ಓಡಿಸಿದ್ದೀನಿ ಸರ್, ಒಂದು 165ಕ್ಕೆ 165. ಅದನ್ನು 15 ಡೀಪ್ ಇದೆ. 5,30,000 ಕೇಂದ್ರ ಸರ್ಕಾರದಿಂದ ನನಗೆ ಸಬ್ಸಿಡಿ ಸಿಕ್ಕಿದೆ ಅದರಲ್ಲಿ. ಮತ್ತು ಗಿಡಗಳು ಬೆಳೆಸೋದಕ್ಕೆ ಟ್ಯಾಂಕರ್ ಕೊಟ್ಟಿದ್ದಾರೆ. ಮತ್ತು ಟ್ಯಾಕ್ಟ್ರ್ ಕೊಡ್ತಾರೆ. ನಾನು ಟ್ಯಾಕ್ಟ್ರ್ ಇನ್ನೂ ತೊಗೊಂಡಿಲ್ಲ, ತೊಗೊಬೇಕಾಗ್ತದೆ. ಟಿಲ್ಲರ್ ಬೇಕಾಗಿದೆ. ಇವೆಲ್ಲ ಕೆಲವು ಇದರಲ್ಲೆಲ್ಲ ಟಿಲ್ಲರ್ ಹೊಡಿಬೇಕು, ಅದನ್ನು ದನಗಳ ಮೇಸಕ್ಕೆ ಬಿಡೋಕ್ಕಾಗಲ್ಲ. ಅಡಿಕೆಯಲ್ಲಿ ಟಿಲ್ಲರ್ ಅಂತ ತಗೊಬೇಕು, ಅದು ಸರ್ಕಾರ ಕೊಡ್ತಾ ಇದೆ. ನಮಗೆ ಸೌಲಭ್ಯ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ಶಿಫಾರಸು ಮಾಡ್ತಾರೆ ಅನ್ನೋದ್ರ ಕಡೆ ನಾವು ಗಮನ ಹರಿಸಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಅನಿವಾರ್ಯ ಅಂತಕ್ಕಂಥದ್ದು ಕಣ್ಮುಂದೆ ಇದೆ. ನಮಗೆ ಮಣ್ಣು ಪರೀಕ್ಷೆ ಎಲ್ಲ ದೃಷ್ಟಿಕೋನಗಳು ಅನಿವಾರ್ಯ. ನಮ್ಮ ಸೈಂಟಿಸ್ಟ್ಗಳು ಬೇಕಾದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಭೂಮಿನಲ್ಲೇ ಅಲ್ಲೇ ಇರ್ತದ. ನಾವು ಗುಣಿ ಮಾಡಿದಾಗ ಗುಣಿನಲ್ಲಿ ನಾವು ಏನು ಪೋಷಕಾಂಶ ಕೊಡ್ತೀರೋ ಎಲ್ಲ ಪ್ರತಿಯೊಂದನ್ನು ಒಂದೇ ಸಾರಿ ಕೊಡಬೇಕು. ಇದು ಗುಣಿ ಪದ್ಧತಿಯಲ್ಲಿ ರಾಸಾಯನಿಕ ಬಳಸಂಗಿಲ್ಲ. ಇಳುವರಿ ಜಾಸ್ತಿ ಬರ್ತದೆ. 1 ಎಕರೆಗೆ 40 ಗ್ರಾಮ್ ರಾಗಿ ಸಾಕು. 1 ಗುಂಟೆಗೆ 290 ಸಸಿ ಬೀಳ್ತದೆ.